ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ನನ್ನ ಪುಟಾಣಿಗಳ ನೀವು ಸೆಕೆಂಡ್ PU ಮಕ್ಕಳಲ್ವಾ, ಏನು ಪುಟಾಣಿಗಳಾಗ್ತೀರಾ? ಬಟ್ ಮಕ್ಕಳ, ನೀವೆಷ್ಟೇ ದೊಡ್ಡವರಾಗಲಿ ನನಗೆ ಪುಟಾಣಿಗಳೇ ಆಗಿರ್ತೀರಾ. ಸೊ ಹೌ ಆರ್ ಯು ಆಲ್ ಡೂಯಿಂಗ್ ಮಕ್ಕಳ? ಕಾಲೇಜ್ ಹೆಂಗೆ ನಡೀತಿದೆ? ನಿಮ್ಮ ಕಾಲೇಜಲ್ಲಿ ಏನು ಹೇಳ್ಕೊಡ್ತಿದ್ದಾರೆ, ಯಾವ ಚಾಪ್ಟರ್ ಹೇಳ್ಕೊಡ್ತಿದ್ದಾರೆ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಕ್ವಾರ್ಟರ್ಲಿ ಟೆಸ್ಟ್ 1 is in the news. Or can we say it's the breaking news? I would say it's the breaking news for sure. 40 ಅಂಕ ಪರ್ ಸಬ್ಜೆಕ್ಟ್. ನೈಸ್. ಚೆನ್ನಾಗಿ ಮಾರ್ಕ್ಸ್ ತೆಗೀರಿ. ಆ್ಯಂಡ್ ನೀವು ಈ ಮಾರ್ಕ್ಸ್ನ ತೆಗಿತೀರಾ ಅಂತ ನನಗೆ 110% ಶ್ಯೂರಿಟಿ ಇದೆ. ಒಂದು ಸರ್ಪ್ರೈಸ್ ಕೂಡ ಇದೆ. that will not only help you score 40 out of 40, but it will also help you score 600. ವಾವ್. ನಮ್ಮ ಕ್ರಿಕೆಟಲ್ಲಿ ಹೆಂಗೆ ಸೆಂಚುರಿ ಇದೆಯೋ ಹಂಗೆ ನಿಮ್ಮ ಜೀವನದಲ್ಲಿ 600 ಇದೆ ಅಲ್ಲ? ಓಕೆ, ಸೊ ಪದ್ಮಾ ಮ್ಯಾಮ್ ಮೇಕ್ಸ್ ಬ್ಯಾಡ್ ಜೋಕ್ಸ್ ಆ್ಯಂಡ್ ಯು ಹ್ಯಾವ್ ಟು ಲಾಫ್ ಎಟ್ ಇಟ್ ಅಂತ ಹೇಳ್ತಾ ಮುಂದೆ ಹೋಗೋಣ. ಸೊ ಟಾಪರ್ ಟೈಮ್ ಟೇಬಲ್ ಇವತ್ತು ನೋಡೋಣ. ಟಾಪರ್ಸ್ ಹತ್ರ ಮಾತಾಡಿಬಿಟ್ಟು ನಾವೊಂದು ಟೈಮ್ ಟೇಬಲ್ನ ಕ್ರಿಯೇಟ್ ಮಾಡಿದ್ದೀವಿ ನಿಮ್ಮ ಕ್ವಾರ್ಟರ್ಲಿ ಟೆಸ್ಟ್ಗಳಲ್ಲಿ ನಿಮಗೆ 40 out of 40 ತರಿಸ್ಲಿಕ್ಕೆ. ಓಕೆ, ಸೊ ಇವಾಗ ಇನ್ನು ಕನ್ಫ್ಯೂಷನಲ್ಲಿ ಬದುಕ್ತಿದ್ದೀರಾ? ಏನು ಓದ್ಕೊಳ್ಬೇಕು, ಹೆಂಗೆ ಓದ್ಕೊಳ್ಳಿ ಮ್ಯಾಮ್? ಫಾರ್ಮುಲಾಸ್ ತುಂಬ ಇದೆ, ಸಮ್ ತುಂಬ ಇದೆ. ಅಯ್ಯೋ, ಬಿಸ್ನೆಸ್ ಸ್ಟಡೀಸ್ ಹೆಂಗೆ ಓದಲಿ, ಲ್ಯಾಂಗ್ವೇಜಸ್ ಮಾಡಿ ಮ್ಯಾಮ್. a lot of questions in your mind, right? ಸೊ ಟಾಪರ್ಸ್ ಏನು ಮಾಡ್ತಾರೆ, ಅವರು ಜಾಸ್ತಿ ಟೈಮ್ ಓದಲ್ಲ ಮಕ್ಕಳೇ. ದೇ ಸ್ಟಡಿ ದ ರೈಟ್ ಥಿಂಗ್ಸ್ ಆಟ್ ದ ರೈಟ್ ಟೈಮ್. ನಿಮಗೆ ನಾವೇನು ಓದಕ್ಕೆ ಹೇಳಿರ್ತೀವಲ್ಲ ಅದನ್ನು ನೀವು ಕರೆಕ್ಟಾಗಿ ಓದಿದ್ರೆ ನಿಮಗೆ ಹಾರ್ಡ್ ವರ್ಕ್ ಬಿಟ್ಟು ಸ್ಮಾರ್ಟ್ ವರ್ಕ್ ಅಭ್ಯಾಸ ಆಗತ್ತೆ. ಆ್ಯಂಡ್ ದಿಸ್ ಇಸ್ ವಾಟ್ ಯು ನೀಡ್ ಟು ಡೂ. ಅರ್ಥ ಆಯ್ತಾ? ಆದಷ್ಟು ಸ್ಮಾರ್ಟ್ ವರ್ಕ್ನ ಮಾಡಿ, ಆದಷ್ಟು ಹಾರ್ಡ್ ವರ್ಕ್ನ ಕಡಿಮೆ ಮಾಡಿ ಮಕ್ಕಳ. ಯು ಹ್ಯಾವ್ ಟೂ ಮೆನಿ ಥಿಂಗ್ಸ್ ಟು ಡೂ ಇನ್ ಲೈಫ್, ಡೋಂಟ್ ಯು? ಯಾರು ಕೂತ್ಕೊಂಡು ದಿನಕ್ಕೆ 100 hour ಓದ್ತಾರೆ? 100 hour ಇಲ್ಲ, ಬಟ್ ದ ಅಮೌಂಟ್ ಆಫ್ ಸ್ಟಡಿಂಗ್ ಯು ಗೈಸ್ ಡೂ, ಇಟ್ ಸೀಮ್ಸ್ ಲೈಕ್ 100 hours, ರೈಟ್? ಸೊ ಇವಾಗಿಂದ ಸ್ಮಾರ್ಟ್ ವರ್ಕ್ ಮಾಡೋದನ್ನು ಕಲೀರಿ. ಬಿಕಾಸ್ ದಟ್ ಈಸ್ ವಾಟ್ ಯುವರ್ ಟಾಪರ್ಸ್ ಡೂ. ಅವ್ರು ಏನು ಓದಬೇಕೋ ಅದನ್ನು ಓದ್ತಾರೆ. ಆಯಿತಾ? ಸೊ ಮಾರ್ಕ್ಸ್ ಏನಿದೆ ಎಲ್ಲ ದೇವ್ರ ಹತ್ರ ಬೇಡ್ಕೊಳ್ಳುವಂತಹ ಈ ಅಂಕಗಳು, ಅದು ಡೋಂಟ್ ಕಮ್ ಫ್ರಮ್ ಅವರ್ಸ್. ಆಯಿತಾ? ನೀವು ಎಷ್ಟು ಅವರ್ ಓದಿದ್ದೀರಾ ಅಂತ ಅದು ಮ್ಯಾಟ್ರ್ ಆಗಲ್ಲ. ಬಟ್ ದೇ ಕಮ್ ಫ್ರಮ್ ದ ರೈಟ್ ಮೈಂಡ್ಸೆಟ್ ಆ್ಯಂಡ್ ಸ್ಮಾರ್ಟ್ ಪ್ಲ್ಯಾನಿಂಗ್. ಸೊ ದೇರ್ ಆರ್ 2 words ಹಿಯರ್. ಒಂದು ರೈಟ್ ಮೈಂಡ್ಸೆಟ್ಟು, ಒಂದು ಸ್ಮಾರ್ಟ್ ಪ್ಲ್ಯಾನಿಂಗ್. ವೆನ್ ಐ ಸೇ ಮೈಂಡ್ಸೆಟ್, ವಾಟ್ ಡು ಐ ಮೀನ್? ಕೆಳಗೆ ಕಾಮೆಂಟ್ ಮಾಡಿ ಮೈಂಡ್ಸೆಟ್ ಅಂದರೆ ಏನು ಅಂತ. ಹಿಯರ್ ಐ ಮೀನ್ ದ್ಯಾಟ್ ನೀವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ಆಯಿತಾ? ಯು ನೀಡ್ ಟು ಹ್ಯಾವ್ ಗೋಲ್ಸ್. ಫಸ್ಟು ಯು ನೀಡ್ ಟು ವಿಶ್ ದ್ಯಾಟ್ ಯು ಹ್ಯಾವ್ ಟು ಸ್ಟಡಿ. ನಿಮಗೆ ಮನ್ಸಿನಲ್ಲೇ ಆ ವಿಶ್ ಇಲ್ದರೆ ಏನು ಪ್ರಯೋಜನ? ಅಯ್ಯೋ, PU ಎಕ್ಸಾಮ್ ತಾನೆ, ಯಾರು ಬರೀತಾರೆ? ಬ್ಯಾಡ್, ನೋ, ರಾಂಗ್ ಮೈಂಡ್ಸೆಟ್ ಅದು. ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಆ್ಯಂಡ್ ಎಕ್ಸಾಂಪ್ಲರ್ ಆಗಿ ಓದ್ಕೊಳ್ಬೇಕು. ಆಯಿತಾ? ಸ್ಮಾರ್ಟ್ ಪ್ಲ್ಯಾನಿಂಗ್. ಹಾರ್ಡ್ ವರ್ಕ್ ಮಾಡಿಬಿಡಿ, ಸ್ಮಾರ್ಟ್ ವರ್ಕ್ ಮಾಡಿ. ನಮ್ಮ ಒಂದು ಕ್ಲಾಸಸ್ಸಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ತೀವಿ ಯಾವ ಚಾಪ್ಟ್ರಿಂದ ಎಷ್ಟು ಓದಬೇಕು. ಇವಾಗ ರೋಮಿಯೋ ಜೂಲಿಯೆಟಿಂದ 1 marker ಓದಬೇಕು, ರೋಮಿಯೋ ಜೂಲಿಯೆಟಿಂದ 2 markerಗೆ ಒಂದು ಪ್ರಶ್ನೆ ಬರುತ್ತೆ. 1 marker 2 marker ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬೇಡ ಮ್ಯಾಮ್, ನಾನು ರೋಮಿಯೋ ಜೂಲಿಯೆಟಿಂದ 4 mark ಓದ್ತೀವಿ. ದೆನ್ ದಟ್ ಈಸ್ ನಾಟ್ ಈವನ್ ಸ್ಮಾರ್ಟ್ ವರ್ಕ್ ಆರ್ ಹಾರ್ಡ್ ವರ್ಕ್. ದಟ್ ಈಸ್ ಯು ನಾಟ್ ಹ್ಯಾವಿಂಗ್ ಅ ಪ್ಲ್ಯಾನ್ ಇನ್ ಪ್ಲೇಸ್. ಸೊ ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿ ಆ್ಯಂಡ್ ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆ, ಸೊ ಇವಾಗ ಮ್ಯಾಮ್, ನಮ್ಮ ಕ್ಲಾಸಲ್ಲಿ ಒಬ್ಬ ಟಾಪರ್ ಇದ್ದಾನೆ. ಈ ಟಾಪರು ಎಲ್ಲದರಲ್ಲೂ 100 out of 100 ತೆಗಿತಾನೆ ಮ್ಯಾಮ್. ಓದ್ಕೊಳ್ಳೋದೇ ಇಲ್ಲ ಅವನು. ಆದರೆ ನಾನು ದಿನ ರಾತ್ರಿ ಓದ್ಕೊತೀನಿ ಮ್ಯಾಮ್, ಬಟ್ ನಂಗೆ ಮಾರ್ಕ್ಸೇ ಬರಲ್ಲ. ಈ ಥರ ಹೇಳೋ ಮಕ್ಕಳು ಇದ್ದಾರೆ ಮಕ್ಕಳ. ಸೊ ಇವಾಗ ನಾನು ನಿಮ್ಗೆ ಹೇಳ್ತೀನಿ ಏನು ಡಿಫ್ರೆನ್ಸು ಆವ್ರೇಜ್ ಸ್ಟೂಡೆಂಟ್ಗೂ ಮತ್ತು ಟಾಪರ್ಗೂ. ಆಯಿತಾ? ಆವ್ರೇಜ್ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಒಂದೇ ಚಾಪ್ಟರ್ನ ಪದೇ ಓದ್ತಿರ್ತಾರೆ ರ್ಯಾಂಡಮ್ ಆಗಿ. ಇವತ್ತು ಬಿಸ್ನೆಸ್ ಸ್ಟಡೀಸಾ, ನಾಳೆ ಸ್ಟ್ಯಾಟಿಸ್ಟಿಕ್ಸ್, ಆಮೇಲೆ ಕಂಪ್ಯೂಟರ್ ಸೈನ್ಸ್ ಓದ್ಬೇಡ ಹಾಗೆ ರ್ಯಾಂಡಮ್ ಆಗಿ ಮೂಡ್ ಪ್ರಕಾರ ಓದೋದು. ಪ್ಲ್ಯಾನ್ ಇಲ್ಲ. ಈ ಪ್ಲ್ಯಾನ್ ಅನ್ನೋದೇನಿದೆ ಮಕ್ಕಳ, ಮ್ಯಾಟರ್ಸ್ ದ ಮೋಸ್ಟ್. ಬರ್ದು ಪ್ರಾಕ್ಟೀಸ್ ಮಾಡಲ್ಲ.
ನಾನು ನಿಮ್ಗೆ ಹೇಳ್ತೀನಿ ಎಷ್ಟು ಬರೆಯೋದು ಇಂಪಾರ್ಟೆಂಟ್ ಗೊತ್ತಾ. ಇನ್ನೊಂದು ಕ್ಲಾಸ್ ಬರ್ತಿದೆ ನಂದು ಇದೇ ವಾರ, ಅದನ್ನ ನೋಡಿ. ನೀವು ಬರೆಯೋದ್ರಿಂದ ನಿಮ್ಗೆ ಎಷ್ಟು ಅಂಕ ಸಿಗುತ್ತೆ ಗೊತ್ತಾ. ಕರೆಕ್ಟಾಗಿ ಬರೆಯೋದು ತುಂಬ ಮುಖ್ಯ ಆಗುತ್ತೆ. ಆ್ಯಂಡ್ ಎಕ್ಸಾಮ್ ಮುಂಚೆ ಮಾತ್ರ ರಿವಿಷನ್. ಯಾಕೆ? ಬುದ್ಧಿವಂತರಲ್ವಾ ನೀವು? ಜ್ಞಾಪಕ ಎಲ್ಲಿ ಇರುತ್ತಲ್ವಾ? ಮ್ಯಾಮ್ ಏನು ಮ್ಯಾಮ್ ರಿವೈಸ್ ಅಂದರೆ ಎಕ್ಸಾಮ್ ಮುಂಚೆ ಎಲ್ಲ ಒಂದು ಸತಿ ಓದ್ಬಿಟ್ರೆ ಎಕ್ಸಾಮ್ ಪೇಪರಲ್ಲಿ ಬರ್ದ ಒಂದೇ ಸತಿ ಮರ್ತ. ನಾಟ್ ಗೋನ್ ಟು ವರ್ಕ್ ಮಕ್ಕಳ, ನಾಟ್ ಗೋಯಿಂಗ್ ಟು ವರ್ಕ್. ಬಿಕಾಸ್ SSLCಲಿ ಯು ಕುಡ್ ಅಫೋರ್ಡ್ ಟು ಡೂ ದ್ಯಾಟ್. ಬಿಕಾಸ್ ಫಸ್ಟ್ PU ತಿರ್ಗಾ ಅದನ್ನೇ ರಿವೈಸ್ ಮಾಡಿದ್ರಿ, ಕರೆಕ್ಟ್? ಮುಂದೆ ನೀವೇನು ಕೋರ್ಸ್ ತೊಗೊತಿರಲ್ಲ, ಈ ಒಂದು ಫೌಂಡೇಶನ್ ನಾವು ರಿಪೀಟ್ ಮಾಡಲ್ಲ. ಸೊ ಥಿಂಕ್ ಅಬೌಟ್ ದ್ಯಾಟ್. ಓಕೆ, ನೆಕ್ಸ್ಟು ಟಾಪರ್ಸ್ ಏನು ಮಾಡ್ತಾರೆ? ಪ್ರತಿದಿನಕ್ಕೆ ಪ್ಲ್ಯಾನ್ ಇರುತ್ತೆ. ಆಮೇಲೆ ಆ್ಯಕ್ಟಿವ್ಲಿ ಪ್ರಾಕ್ಟೀಸ್ ಮಾಡ್ತಾರೆ. ಆ್ಯಂಡ್ ಸುಮಾರು ಸತಿ ರಿವೈಸ್ ಮಾಡ್ತಾರೆ. ಸಾಕಷ್ಟು ಸತಿ ರಿವೈಸ್ ಮಾಡಿ 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 ಇಡ್ತಾರೆ. ಓಕೆ, ಇವಾಗ 40 ಔಟ್ ಆಫ್ 40 ತೆಗಿಯೋಕ್ಕೆ ಕಾನ್ಸಂಟ್ರೇಟ್ ಮಾಡೋಣ. ನಾನು ಕ್ಲಿಯರಾಗಿ ನಿಮಗೆ, ನೀವು ಆ್ಯಾವ್ರೇಜ್ ಸ್ಟೂಡೆಂಟಾ, ಟಾಪರ್ ಆಗೋಕ್ಕೆ ಇಷ್ಟನಾ, ಕೆಳಗೆ ಹಾಕಿ. ಆರ್ ಯು ವಾಂಟ್ ಜಸ್ಟ್ ಸ್ಟೇ ಆ್ಯಾವ್ರೇಜ್? ದಟ್ ಈಸ್ ಆಲ್ಸೋ ಓಕೆ. ಇಫ್ ದ್ಯಾಟ್ಸ್ ವಾಟ್ ಯು ವಿಶ್ ಟು ಬಿಕಮ್, ನಥಿಂಗ್ ರಾಂಗ್ ಇನ್ ಇಟ್. ಬಟ್ ಕೆಳಗೆ ಕಾಮೆಂಟ್ ಮಾಡಿ, ವಾಟ್ ಡು ಯು ವಾಂಟ್ ಟು ಬಿಕಮ್, ಅ ಟಾಪರ್ ಆರ್ ಎನ್ ಆ್ಯಾವ್ರೇಜ್ ಸ್ಟೂಡೆಂಟ್. ಓಕೆ, ಇವಾಗ 40 ಔಟ್ ಆಫ್ 40ಲಿ ಫಸ್ಟು ಪ್ರತಿಯೊಂದು ಚಾಪ್ಟ್ರಿಂದ ಕಾನ್ಸೆಪ್ಟ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ಆ್ಯಕ್ಟಿವ್ ಆಗಿ ಅದನ್ನು ಪ್ರಾಕ್ಟೀಸ್ ಮಾಡಿ. ನಿಮ್ಮ ಕಾಮರ್ಸ್ ಸ್ಟೂಡೆಂಟ್ಸ್ಗಂತೂ ಬರೀ ಬರ್ದು ಫಾರ್ಮುಲಾಸು, ಸಮ್ಸು ಈ ಥರನೇ ಇದೆ. ಸೊ ದಿಸ್ ವಿಲ್ ಬಿ ಟೇಕನ್ ಕೇರ್ ಆಫ್ ವೈಲ್ ಡೂಯಿಂಗ್ ದಿಸ್. ಓಕೆ, ಆಮೇಲೆ ರಿವೈಸ್. ಯು ಹ್ಯಾವ್ ಟು ರಿವೈಸ್ ಮಕ್ಕಳ. ದಿಸ್ ಲುಕ್ಸ್ ಲೈಕ್ ಅ ವೇಲ್, ಡಸಂಟ್ ಇಟ್? ಇಫ್ ಐ ಜಸ್ಟ್ ಪುಟ್ ಐಸ್ ಹಿಯರ್, ಸಿ ಇಟ್ ಲುಕ್ಸ್ ಲೈಕ್ ಅ ಫಿಶ್. ಓಕೆ, ದೆನ್ ರಿವೈಸ್ ಮಾಡಿ ಮಾಡಿ ಇಡಿ. ಆಮೇಲೆ ಟೆಸ್ಟ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯು ಹ್ಯಾವ್ ಟು ಟೆಸ್ಟ್ ಯೋರ್ ಸೆಲ್ಫ್. ನಿಮ್ಗೊಂದು ಟಾಪರ್ ಟೈಮ್ ಟೇಬಲ್ನ ಕೊಟ್ಟಿದ್ದೀನಿ ನಾನಿದು. ಈವ್ನಿಂಗ್ ಬೆಳಗ್ಗೆ ಎಲ್ಲ ಸೇರಿ ಕೊಟ್ಟಿದ್ದೀನಿ. ಐ ಆಮ್ ಗೋಯಿಂಗ್ ಟು ಮೂವ್ ಅವೇ. ಯು ಕ್ಯಾನ್ ಹ್ಯಾವ್ ಅ ಲುಕ್ ಎಟ್ ಇಟ್ ಒನ್ಸ್. ಐ ಆಮ್ ಗೋಯಿಂಗ್ ಟು ಸ್ಟ್ಯಾಂಡ್ ಹಿಯರ್ ಫಾರ್ ಸಮ್ ಟೈಮ್ ಆ್ಯಂಡ್ ದೆನ್ ಗೋ ದೇರ್. ಅ ಫ್ರೆಶ್ ಬ್ರೈನ್ ಸೆಷನ್. ಸೊ 6 o'clock 8 ಗಂಟೆ ಬೆಳಗ್ಗೆ. ನಾನು ರ್ಯಾಂಡಮ್ ಆಗಿ ಟೈಮಿಂಗ್ಸ್ ಹಾಕಿದ್ದೀನಿ, ಸಾಕಷ್ಟು ಮಕ್ಕಳು ಶೆಡ್ಯೂಲ್ಸ್ನ ನೋಡಿಕೊಂಡು. ಬಟ್ ನಿಮ್ಮ ಶೆಡ್ಯೂಲ್ ಬೇರೆ ಥರ ಇದ್ದರೆ ಪ್ಲೀಸ್ ಚೇಂಜ್ ಇಟ್ ಅಕಾರ್ಡಿಂಗ್ಲಿ, ಆಯಿತಾ? ಇವಾಗ ಡಿಫಿಕಲ್ಟ್ ಸಬ್ಜೆಕ್ಟ್ಸ್ನ ಓದ್ಕೊಳ್ಳಿ. ಬೆಳಗ್ಗೆ ಹೊತ್ತು ಫ್ರೆಶ್ ಆಗಿರುತ್ತೆ ಮೈಂಡು. ಡಿಫಿಕಲ್ಟ್ ಸಬ್ಜೆಕ್ಟ್ಸ್ನ ಆವಾಗ ಓದ್ಕೊಳ್ಳಿ. ಸಂಜೆ ಏನು ಮಾಡಿ, ನಿಮ್ಮ ಹೋಮ್ವರ್ಕು, ಪ್ರಾಬ್ಲಮ್ಮು, ಥಿಯರಿ, ಆಮೇಲೆ ಮುಂದೆ ಪ್ಲ್ಯಾನಿಂಗ್ ಕೂಡ ಅಲ್ಲಿ ಮಾಡ್ಕೊಬೋದು. ಮಧ್ಯದಲ್ಲಿ ಕಾಲೇಜ್ಗೆ ಹೋಗ್ತೀರಾ, ಕಾಲೇಜ್ಗೆ ಹೋಗ್ಬಿಟ್ಟು ಮ್ಯಾಮ್ ನಾನು ಇವತ್ತು ಹೋಗಿ ಪಾನಿಪುರಿ ತಿಂದೆ, ನೋ 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 ನೋ. ಆ್ಯಕ್ಟಿವ್ ಆಗಿ ಓದ್ಕೊಳ್ಳಿ ಆ್ಯಂಡ್ ಡೌಟ್ಸ್ನೆಲ್ಲ ಸಾಲ್ವ್ ಮಾಡಿಸ್ಕೊಳ್ಳಿ. ಎಕ್ಸಾಮ್ ಹಾಲ್ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಏನೇನು ಓದಿರ್ತೀರೋ ಅದನ್ನು ಕರೆಕ್ಟಾಗಿ ಬರೆಯೋದು ಇಂಪಾರ್ಟೆಂಟ್. ನಾಳೆ ಕ್ವಾರ್ಟರ್ಲಿ ಟೆಸ್ಟ್ ಇದ್ದರೆ ನಿಮ್ಮದು, ಫಸ್ಟು ಚೆನ್ನಾಗಿ ಮಲ್ಕೊಳ್ಳಿ ಮಕ್ಕಳ. ಇಫ್ ಯು ಡು ನಾಟ್ ಗೆಟ್ ಎನಫ್ ಸ್ಲೀಪ್, ಯು ವಿಲ್ ನಾಟ್ ಬಿ ಏಬಲ್ ಟು ರೈಟ್ ದ ಪೇಪರ್ ಕರೆಕ್ಟ್ಲಿ. ಎಲ್ಲ ಮೆಟೀರಿಯಲ್ಸ್ನ ಕರೆಕ್ಟಾಗಿ ಎತ್ಕೊಂಡೋಗಿ ಹಾಲ್ನ ಬೇಗ ರೀಚ್ ಆಗಿ. ಅಕಸ್ಮಾತ್ ನಿಮ್ಮ ಸ್ಕೂಲೇ ಅಂದರೆ ಸ್ಕೂಲಿನ ಬೇಗ, ಕಾಲೇಜ್ ಅಂದರೆ ಬೇಗ ಕಾಲೇಜ್ನ ರೀಚ್ ಆಗಿ ಆ್ಯಂಡ್ ಒಂದು ಸತಿ ನೋಡ್ಕೊಳ್ಳಿ. ಡ್ಯೂರಿಂಗ್ ದಿ ಎಕ್ಸಾಮ್ ಕೀವರ್ಡ್ಸ್ನ ಹೈಲೈಟ್ ಮಾಡಿ. ನೆಕ್ಸ್ಟ್ ನಂದೊಂದು ಕ್ಲಾಸ್ ಬರ್ತಿದೆ, ಆ ಕ್ಲಾಸ್ ನೋಡೋದು ತುಂಬ ಮುಖ್ಯ ಮಕ್ಕಳೇ. ಬಿಕಾಸ್ ಐ ಹ್ಯಾವ್ ಶೋನ್ ಯು ಎಕ್ಸೆಂಪ್ಲಾರ್ ಪೇಪರ್. ಟಾಪರ್ ಹೆಂಗೆ ಬರೀತಾರೆ ಅಂತ ತೋರಿಸಿದ್ದೀನಿ ನಾನು ನಿಮಗೆ ಆ್ಯಸ್ ಅ ಫಾಲೋ ಅಪ್ ಟು ದಿಸ್. ಸೊ ಹೋಗಿ ಅದನ್ನು ನೋಡ್ಕೊಳ್ಳಿ. ಡ್ಯೂರಿಂಗ್ ದಿ ಎಕ್ಸಾಮ್ ರೈಟ್ ಫಾರ್ಮುಲಾ ಫಸ್ಟ್, ಶೋ ಆಲ್ ಸ್ಟೆಪ್ಸ್ ಕ್ಲಿಯರ್ಲಿ, ಬಾಕ್ಸ್ ದ ಫೈನಲ್ ಆನ್ಸರ್, ಆಯಿತಾ? ಸೊ ಇದೆಲ್ಲ ಮಾಡಿದ್ರೆ ನಿಮ್ಮನ್ನು ಟಾಪರ್ ಆಗೋದ್ರಿಂದ ಯಾರೂ ನಿಲ್ಸೋಕ್ಕಾಗಲ್ಲ. ಸೊ ಇವತ್ತಿನ ಕ್ಲಾಸಲ್ಲಿ ಎಕ್ಸಾಮ್ ಮುಂಚೆ ಏನು ಮಾಡಬೇಕು, ಆಮೇಲೆ ಏನು ಮಾಡಬೇಕು, ಆ್ಯಂಡ್ ಡ್ಯೂರಿಂಗ್ ದ ಎಕ್ಸಾಮ್ ಏನಾದರೂ ಪ್ರಾಬ್ಲಮ್ ಬಂದರೆ ಏನು ಮಾಡಬೇಕು ಅಂತ ನೋಡಿದ್ದೀವಿ, ಆಯಿತಾ? ಸೊ ಇವಾಗ ಸರ್ಪ್ರೈಸ್ ಏನಂದರೆ, ನಾನು ನಿಮಗೆ ಡೈಲಿ ಟೈಮ್ ಟೇಬಲ್ ಇಲ್ಲಿ ಹೇಳ್ದೆ ಅಲ್ವಾ, ವೀಕ್ಲಿ ಟೈಮ್ ಟೇಬಲಿನ ಒಂದು ತುಂಬ ಸುಂದರವಾದಂಥ ಟೆಂಪ್ಲೆಟ್ನ ನಾನು ನೀಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸು ಮತ್ತು ಪಿಂಟ್ ಕಾಮೆಂಟಲ್ಲಿ ಅದರ ಲಿಂಕ್ ಇದೆ. ಆ ಲಿಂಕನ್ನ ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ನ ಫಿಲ್ ಮಾಡಿ ಆ್ಯಂಡ್ ನಿಮಗೋಸ್ಕರ ಆ ಸರ್ಪ್ರೈಸ್ ಇರುತ್ತೆ. ಅದು ತುಂಬ ಕ್ಯೂಟಾಗಿ ಮಾಡಿದ್ದೀನಿ ಮಕ್ಕಳ. ಸೊ ಹೋಗಿ ಈ ಕೂಡಲೇ ನೋಡಿ ಆ್ಯಂಡ್ ನಿಮ್ಮ ಸ್ನೇಹಿತರ ಜೊತೆಗೆ ಈ ಕ್ಲಾಸ್ನ ಶೇರ್ ಮಾಡಿ. ಹಾಗೆ ಕಳಿಸ್ಬೇಡಿ, ಆಯಿತಾ? ನಾನು ಕೊಟ್ಟಿರೋ ಟೈಮ್ ಟೇಬಲ್ನ ಹಾಗೆ ಕಳಿಸ್ಬೇಡಿ ಅವ್ರಿಗೆ. ಕ್ಲಾಸ್ ನೋಡಲಿ, ಅವರು ನೋಡಲಿ, ಅರ್ಥ ಮಾಡ್ಕೊಳ್ಳಿ, ಆಮೇಲೆ ಯೂಸ್ ಮಾಡಲಿ. ಬಿಕಾಸ್ ಅವ್ರು ನೋಡಿಲ್ಲರೆ ಅದೇನೂ ಉಪಯೋಗಕ್ಕೆ ಬರಲ್ಲ. ಓಕೆ, ಶೇರ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಅಲ್ವಾ? ಸೊ ನಾನು ಮತ್ತೆ ಭೇಟಿ ಆಗ್ತೀನಿ. ಮುಂದೆ ಯಾವ ಕ್ಲಾಸ್ನ ಮಾಡಬೇಕು ಅಂತ ನಿಮ್ಮ ಹತ್ರ ಸಜೆಷನ್ಸ್ ಇದ್ದರೆ ಕೆಳಗೆ ಹಾಕಿ. ಆ್ಯಂಡ್ ಪದ್ಮಾ ಮ್ಯಾಮ್ ವಿಲ್ ಟೇಕ್ ಇಟ್ ಫಾರ್ ಶ್ಯೂರ್ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಮಕ್ಕಳ.